ಹಾಯ್ ವ್ಯೂವರ್ಸ್, ಮತ್ತೆ ಬೇಸಿಕ್ ಟ್ಯುಟೋರಿಯಲ್ಸ್ ಫಾರ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ. www.youtube.com/basic tutorials for you ಅಂತ ಟೈಪ್ ಮಾಡಿಬಿಟ್ಟು ಈ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮ್ಮ ಮುಂದಿನ ಎಲ್ಲ ವೀಡಿಯೋಸು ಯಾವುದೂ ನಿಮಗೆ ವೀಡಿಯೋಸ್ ಮಿಸ್ ಆಗದೆ ನಿಮಗೆ ಇಮೇಲ್ಗೆ ಬರೋ ಥರ ಮಾಡ್ಕೊಬೋದು. ಅದೇ ಥರ ಬೇಸಿಕ್ ಟ್ಯುಟೋರಿಯಲ್ಸ್ ಫಾರ್ ಯು ಅನ್ನೋ ಒಂದು ಈ ಫೇಸ್ಬುಕ್ ಲಿಂಕನ್ನು ಸಹ ನೀವು ಇಲ್ಲಿ ಲೈಕ್ ಮಾಡೋದ್ರ ಮೂಲಕ ಯಾವ ವೀಡಿಯೋಸ್ ಅಪ್ಡೇಟ್ ಮಾಡಿದ್ರೆ ನಿಮಗೆ ಸಿಗ್ತಾ ಹೋಗುತ್ತೆ. ಅಗೇನ್ ಟ್ವಿಟರಲ್ಲಿ ಸಹ ಫಾಲೋ ಮಾಡೋದ್ರ ಮೂಲಕ ಬೇಸಿಕ್ ಟ್ಯುಟೋರಿಯಲ್ಸ್ 4 ಅನ್ನೋ ಒಂದು ಈ ಲಿಂಕ್ನ ನೀವು ನಮ್ದು ಯಾವ ಹೊಸ ವೀಡಿಯೋಸ್ ಬಂದರೂ ನಿಮಗೆ ಇಲ್ಲಿ ಸಿಗ್ತಾ ಹೋಗುತ್ತೆ. ಮತ್ತು ನಿಮ್ಗೆ ಯಾವುದಾನ ಪರ್ಟಿಕ್ಯುಲರ್ ಟ್ಯುಟೋರಿಯಲ್ ಕಂಟಿನ್ಯೂಸ್ ಆಗಿ ನೋಡಬೇಕಪ್ಪ ಅಂದರೆ ಇಲ್ಲಿ ಪ್ಲೇ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಗೆ ಎಕ್ಸೆಲ್ ಬೇಕಾದ್ರೆ ಕನ್ನಡದಲ್ಲಿ ಎಕ್ಸೆಲ್ಲು, ಇಂಗ್ಲೀಷ್ ಬೇಕಾದ್ರೆ ಇಂಗ್ಲೀಷಲ್ಲಿ ಎಕ್ಸೆಲ್ಲು, ಯೂಟ್ಯೂಬ್ ಟ್ಯುಟೋರಿಯಲ್ಲು ಮತ್ತು HTML ಟ್ಯುಟೋರಿಯಲ್ಲು ಮತ್ತು ನಿಮಗೆ ಟೆಕ್ನಿಕ್ ಮತ್ತು ಯೂಸ್ಫುಲ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸು, PHPದು ಈಗ 5 ವೀಡಿಯೋಸ್ ಆಗಿದೆ. ಇನ್ನು ಫ್ಯೂಚರಲ್ಲಿ ಅದು ಫುಲ್ ಕಂಪ್ಲೀಟ್ ಮಾಡ್ತಾಯಿದ್ದೀವಿ. ಓಕೆ, ಇಷ್ಟನ್ನು ನೀವು ಒಟ್ಟಿಗೆ ನೋಡ್ಬೋದು. ಸೊ ಹಾಗಾಗಿ ನಿಮಗೆ ಯಾವುದೇ ಬೇರೆ ಮಿಡ್ಲಲ್ಲಿ ಯಾವುದೇ ಬೇರೆ ವೀಡಿಯೋಸ್ ಬರದೆ ನಿಮಗೆ ಇಮೇಲ್ ಸಿಗ್ತಾ ಹೋಗುತ್ತೆ. ಇವರ್ಸ್, ನಾನು ಪ್ರತಿ ಸಾರಿ ಹೇಳ್ತೀನಿ, ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಮಾತ್ರ ನಿಮಗೆ ಯಾವುದೇ ನಾನು ಹೊಸದಾಗಿ ಮೇಲ್, ಇವಾಗ ನಾನು ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಇಮಿಡಿಯೇಟಾಗಿ ನಿಮ್ಗೊಂದು ಲಿಂಕ್ ಬರುತ್ತೆ ನಿಮ್ಮ ಇಮೇಲ್ಗೆ, ಈ ಥರ ಚಾನಲಿಂದ ಈ ಥರ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಅಂತ. ಸೊ ನಿಮ್ಗೆ ಅದು ರಿಮೈಂಡರ್ ಥರ ಕೆಲಸ ಮಾಡ್ತಿರುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ನನ್ನ ವೆಬ್ಸೈಟ್ www.basictutorials.in, ಇಲ್ಲಿಂದ ಡೈರೆಕ್ಟ್ ನೀವು ಲಿಂಕ್ ತೊಗೊಳ್ಬೇಕಾದ್ರೆ ನೀವು ಅಲ್ಲಿ ಎಲ್ಲ ವೀಡಿಯೋಸು ಟೆಕ್ನಿಕಲ್ ರಿಲೇಟೆಡ್ ಎಲ್ಲ ನೀವು ತಿಳ್ಕೊಬೋದು. ಇವರ್ಸ್, ತುಂಬ ಜನ ನನಗೆ ಕೇಳ್ತಿದ್ದಾರೆ MS ಎಕ್ಸೆಲ್ ಮಾಡಿದರೆ ಅದೇ ಥರ MS ವರ್ಡ್ ಮತ್ತು MS ಪವರ್ ಪಾಯಿಂಟ್ ಬಗ್ಗೆ ಮಾಡಿ ಅಂತ. ಸೊ ಹಾಗಾಗಿ ಈ ಸರಿ ನಾವು ಫಸ್ಟು ಪವರ್ ಪಾಯಿಂಟ್ ಬಗ್ಗೆ ಮಾಡೋಣ. ಏನು ಪವರ್ ಪಾಯಿಂಟ್ ಅಂದರೆ PPT, ಏನಿದು PPT ಅಂದರೆ ಅದನ್ನು ಯಾವ ಥರ ಯೂಸ್ ಮಾಡ್ತಾರೆ, ಯಾವ ಥರ ಕ್ರಿಯೇಟ್ ಮಾಡೋದು ಅನ್ನೋದ್ರ ಬಗ್ಗೆ ಕನ್ನಡದಲ್ಲಿ ಫುಲ್ ಡೀಟೇಲ್ಡಾಗಿ ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗ್ತೀನಿ. ದಯವಿಟ್ಟು ಚಾನಲ್ನ ವಾಚ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಸಹ ತಿಳಿಸ್ಕೊಡಿ. ನಿಮ್ದು ಏನೇ ಸಲಹೆ ಸೂಚನೆಗಳು ಅಥವಾ ಏನೇ ನೀವು ನನಗೆ ಹೇಳಬೇಕಂದ್ರೂ ಯೂಟ್ಯೂಬಲ್ಲಿ ಕಮೆಂಟ್ಸ್ ಮೂಲಕ ತಿಳಿಸ್ಬೋದು, ಅಥವಾ ನಮ್ಮ ವೆಬ್ಸೈಟಲ್ಲಿ ಕೆಳಗಡೆ ಲಾಸ್ಟಲ್ಲಿ ಬಂದರೆ ಅಲ್ಲೂ ಸಹ ಕಮೆಂಟ್ಸ್ ಬಾಕ್ಸ್ ಇದೆ, ಅಲ್ಲಿ ತಿಳಿಸ್ಬೋದು. ಇಲ್ಲ ನನಗೆ ಡೈರೆಕ್ಟ್ ಇಮೇಲ್ ಸಹ ನೀವು ಮಾಡ್ಬೋದು. ಓಕೆ, ಎಲ್ಲರೂ ನನಗೆ ನನ್ನ ಮೊಬೈಲ್ ನಂಬರ್ ಕೇಳ್ತಿದ್ದಾರೆ ಅಥವಾ ವಾಟ್ಸಪ್ ನಂಬರ್ ಕೇಳ್ತಿದ್ದಾರೆ. ಫ್ರೆಂಡ್ಸ್, ಆದಷ್ಟು ಬೇಗ ನಾನು ಅದನ್ನು ಸಹ ಶೇರ್ ಮಾಡ್ತೀನಿ. ರೀಸನ್ ಇಷ್ಟೇ, ನನ್ನ ಹತ್ರ ಪರ್ಸ್ನಲ್ ನಂಬರ್ ಇದೆ. ಸೊ ಹಾಗಾಗಿ ಇದಕ್ಕೆ ಅಂತಲೇ ಒಂದು ನಂಬರ್ ತೊಗೊಬೇಕು. ತೊಗೊಂಡು 100% ನಾನು ಅದನ್ನು ನಿಮಗೆ ಫೇಸ್ಬುಕ್ಕಲ್ಲಿ ಅಥವಾ ಟ್ವಿಟರ್ ಅಥವಾ ಯೂಟ್ಯೂಬಲ್ಲಿ ಶೂರ್ ಗ್ಯಾರಂಟಿ 100% ನಾನು ಅದನ್ನು ನಿಮಗೆ ಶೇರ್ ಮಾಡ್ತೀನಿ. ಏನಿದು ನೀವು ಆಮೇಲೆ ಕಾಂಟ್ಯಾಕ್ಟ್ ಮಾಡಿ ಮಾತಾಡೋಣಂತೆ. ಓಕೆ ವ್ಯೂವರ್ಸ್, ಸ್ಟಾರ್ಟ್ ಮಾಡೋಣ ನಾವು. ಪವರ್ ಪಾಯಿಂಟ್ ಏನು? MS ಪವರ್ ಪಾಯಿಂಟ್ ಅಂದರೆ ಫಸ್ಟ್ ಹೇಳ್ಬಿಡ್ತೀನಿ. MS ಪವರ್ ಪಾಯಿಂಟ್ ಅಂದರೆ ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್. ನಾವು ಸೇಮ್ MS ಎಕ್ಸೆಲ್ ಹೆಂಗೆ ಕಲ್ತ್ವಲ್ಲ, ಪವರ್ ಪಾಯಿಂಟಲ್ಲಿ ನೀವು ಏನಾದರೂ ಪ್ರೆಸೆಂಟೇಷನ್ಸ್ ಕೊಡೋಕ್ಕೆ ಅಥವಾ ಸ್ಲೈಡ್ಸ್ ಮಾಡೋಕ್ಕೆ ಅಥವಾ ನೀವು ಮಾಡಿರೋಂಥ ಒಂದು ಪ್ರಾಜೆಕ್ಟ್ನ ನೀಟಾಗಿ ಎಕ್ಸಿಕ್ಯೂಟ್ ಮಾಡೋಕ್ಕೆ ನಿಮ್ಮ ಆಫೀಸಲ್ಲಿ ಅಥವಾ ನಿಮ್ಮ ಸ್ಕೂಲಲ್ಲಿ ಅಥವಾ ನೀವು ಯಾರ ಮುಂದೆನೋ ನೀವು ಮಾಡಿರೋದು ಈ ಥರ ಅಂತ ತೋರಿಸ್ಬೇಕು. ಡೀಟೇಲ್ಡಾಗಿ ಒಂದು ಪ್ರೊಜೆಕ್ಟ್ರ್ ಕನೆಕ್ಟ್ ಮಾಡಿ ಅಥವಾ ನೀವು ಮಾಡಿರೋಂಥದ್ದನ್ನು ನೀಟಾಗಿ ಅವ್ರಿಗೆ ಎಕ್ಸಿಕ್ಯೂಟ್ ಮಾಡಿ ನೀವು ಓಕೆ ಈ ಮಾಡಿದ್ದಾನೆ ಅಂತ ತಿಳಿಸ್ಕೋಬೇಕಂದ್ರೆ ನಿಮಗೆ ಇಂಥ ಟೈಮಲ್ಲಿ ಭಾಳ ಉಪಯುಕ್ತ ಆಗೋದು MS ಪವರ್ ಪಾಯಿಂಟ್. ಭಾಳ ಕ್ಯಾಲ್ಕುಲೇಷನ್ ಪಾರ್ಟ್ ಅಥವಾ ರಿಸ್ಕಿ ಜಾಬ್ ಅಂದರೆ ಭಾಳ ಮೈಂಡ್ ಕೆಲಸ ಕೊಟ್ಟು ಮಾಡೋ ಅಂಥ ಅವಶ್ಯಕತೆ ಇಲ್ಲ. ಈವನ್ ಎಕ್ಸೆಲಲ್ಲಾದರೂ ಅಟ್ಲೀಸ್ಟ್ ಕ್ಯಾಲ್ಕುಲೇಷನ್ಗೆ ಯಾವ ಫಾರ್ಮುಲಾ ಯೂಸ್ ಮಾಡಬೇಕು ಅಂತ ನೀವು ವಿಚಾರ ಮಾಡಬೇಕು. ಬಟ್ ಪವರ್ ಪಾಯಿಂಟಲ್ಲಿ ಎಲ್ಲನೂ ಅಲ್ಲೇ ಸಿಗ್ತಾ ಹೋಗುತ್ತೆ. ಜಸ್ಟ್ ನೀವು ಅದನ್ನು ನೋಡಬೇಕು, ನೋಡ್ಕೊಂಡು ಅದ್ರ ಪ್ರಕಾರ ನೀವು ಅದನ್ನು ಏನೇನು ಸ್ಲೈಡ್ಸ್ ಬರುತ್ತೆ, ಅದಕ್ಕೆ ಯಾವ ಥರ ನಾವು ಅಡಿಷನಲ್ ಮಾಡ್ಬೋದು, ಡಿಸೈನ್ ಯಾವ ಥರ ಮಾಡ್ಬೋದು, ಬ್ಯಾಕ್ಗ್ರೌಂಡ್ ಯಾವ ಥರ ಕೊಡ್ಬೋದು, ಕಲರ್ ಯಾವ ಥರ ಚೇಂಜ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಬಟ್ ನನ್ನ ಕಡೆ MS ಆಫೀಸ್ 2010 ಇರೋದ್ರಿಂದ ಸೊ ನಾನು ಪವರ್ ಪಾಯಿಂಟ್ 2010ನಲ್ಲೇ ಸ್ಟಾರ್ಟ್ ಮಾಡ್ತೀನಿ. ಸಪೋಸ್ ಮತ್ತು 2007 ಅಥವಾ 13, 16 ಇದ್ದರೆ ತೊಂದರೆ ಇಲ್ಲ. ಆಲ್ಮೋಸ್ಟ್ ಎಲ್ಲ ಸೇಮ್ ಇರುತ್ತೆ. ಭಾಳ ಸ್ವಲ್ಪ ಆ ಕಡೆ ಈ ಕಡೆ ಬಟನ್ಸ್ ಚೇಂಜ್ ಇರ್ಬೋದು ಅಥವಾ ಎಕ್ಸ್ಟ್ರಾ ಅಡಿಷ್ನಲ್ ಫೀಚರ್ಸ್ ಇರ್ಬೋದು ಅಥವಾ ಕಡಿಮೆ ಇರ್ಬೋದು, ಬಿಟ್ಟರೆ ಪ್ರೋಸೆಸ್ ನಡೆಯೋದೆಲ್ಲ ಒಂದೇ. ಸೊ ಇದ್ರ ಮೇಲೆ ನಿಮ್ಗೆ ನಾಲೆಡ್ಜ್ ಇದ್ರೆ ಸಾಕು, ಉಳ್ಕಿರೋದೆಲ್ಲ ಆಟೋಮೆಟಿಕಲಿ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಇದು MS ಪವರ್ ಪಾಯಿಂಟ್ನ ಒಂದು ಬ್ಯಾಕ್ಗ್ರೌಂಡ್. ಅಂದರೆ MS ಪವರ್ ಪಾಯಿಂಟ್ ಏನಕ್ಕೆ ಯೂಸ್ ಮಾಡ್ತೀವಿ? ಒಳ್ಳೊಳ್ಳೆ ಪ್ರೆಸೆಂಟೇಷನ್ಸ್ ರೆಡಿ ಮಾಡೋಕ್ಕೆ, ಸ್ಲೈಡ್ಸ್ ಮಾಡೋಕ್ಕೆ, ಫೋಟೋ ಮಾಡ್ಬೋದು ಬೇಕಾದ್ರೆ ಅದರಿಂದ ಪೇಂಟಿಂಗ್ ಮಾಡಿಕೊಂಡು. ಸೊ ಈ ಥರ ಒಂದು ನೀವು ಮಾಡಿರೋಂಥ ಒಂದು ಪ್ರಾಜೆಕ್ಟ್ನ ಅಲ್ಲಿ ನಿಮ್ಮ ಯಾರಿಗೆ ಹೈಯರ್ ಅಥಾರಿಟಿ ಇರ್ತಾರೆ ಅಥವಾ ನಿಮ್ಮ ಟೀಚರ್ ಇರ್ತಾರೆ, ನೀವು ಅವ್ರ ಮುಂದೆ ಎಕ್ಸಿಕ್ಯೂಟ್ ಮಾಡೋಕ್ಕೆ ನಿಮಗೆ ವೆರಿ ಮಚ್ ಯೂಸ್ಫುಲ್ ಆಗುತ್ತೆ MS ಪವರ್ ಪಾಯಿಂಟ್. ಓಕೆ, ಅದನ್ನು ಸ್ಟಾರ್ಟ್ ಮಾಡ್ತೀನಿ ವ್ಯೂವರ್ಸ್. ನನ್ನ ಕಡೆ ನೋಡಿ ಡೆಸ್ಕ್ಟಾಪಲ್ಲಿ ಇಲ್ಲ, ಅದನ್ನು 2-3 ಥರ ಓಪನ್ ಮಾಡ್ಬೋದು. ನಂದು Windows 8 ಆಗಿರೋದ್ರಿಂದ ನನಗೆ ಈ ಕಡೆ ರೈಟ್ ಸೈಡ್ ಸ್ಕ್ರೀನ್ ತೊಗೊಂಡೋದ್ರೆ ಈ ಥರ ಸರ್ಚ್ ಆಪ್ಷನ್ ಅಂತ ಬರುತ್ತೆ. ನಿಮಗಾದರೆ Windows 7 ಇದೆ, ಇಲ್ಲಿ ಡೈರೆಕ್ಟ್ ಇಲ್ಲಿ ಕ್ಲಿಕ್ ಮಾಡಿದ್ರೆ ಸರ್ಚ್ ಅಂತ ಬರುತ್ತೆ, ಅಥವಾ ಕೆಳಗಡೆ ಟೈಪ್ ಮಾಡ್ಬೋದು ಸರ್ಚ್ಗೆ. ಅಥವಾ Windows XP ಇದ್ದರೆ ಇಲ್ಲಿ ಸ್ಟಾರ್ಟ್ ಬಟನ್ಗೆ ಹೋಗಿ MS ಆಫೀಸ್ ಅನ್ನೋ ಫೋಲ್ಡರ್ಗೆ ಹೋಗಿ ಅಲ್ಲಿ MS ಪವರ್ ಪಾಯಿಂಟ್ ಅಂತ ಇರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಹೋಗಿ ಈಗ ಪವರ್ ಪಾಯಿಂಟ್ ಅಂತ ಟೈಪ್ ಮಾಡಿದ್ರೆ ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ 2010 ಅಂತ ಬಂತು. ಸೊ ಹಾಗಾದರೂ ಓಪನ್ ಮಾಡ್ಬೋದು.
ಇಲ್ಲ ಅಂದರೆ ಯಾವುದೇ ಕಂಪ್ಯೂಟ್ರಲ್ಲಿ ರೈಟ್ ಕ್ಲಿಕ್ ಮಾಡಿ ನ್ಯೂಗೆ ಹೋಗಿ ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಅಂತ ಇರುತ್ತೆ, ಅದನ್ನು ತಗೊಳ್ಳಿ. ಓಕೆ, ಅದನ್ನು ತೊಗೊಂಡ್ರೆ ನಿಮಗೆ ನಾನು ಫಸ್ಟ್ ಅದಕ್ಕೂ ಮುಂಚೆ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡ್ತೀನಿ. ಡೆಸ್ಕ್ಟಾಪು ಒಂದು ಸೆಕೆಂಡ್. ನಾನು ಡೆಸ್ಕ್ಟಾಪಲ್ಲಿ ಬೇರೆ ಇದು ಕ್ರಿಯೇಟ್ ಮಾಡಿರೋದ್ರಿಂದ ಆ ಥರ ಬರ್ತಿದೆ. ಸೊ ನೋ ಪ್ರಾಬ್ಲಮ್. ಓಕೆ, ನಾನು ಇಲ್ಲೊಂದು ಫೋಲ್ಡರ್ ಕ್ರಿಯೇಟ್ ಮಾಡ್ತೀನಿ ಡಾಕ್ಯುಮೆಂಟ್ಸಲ್ಲಿ. ಓಕೆ, ಇಲ್ಲಿ ಓಪನ್ ಮಾಡ್ತೀನಿ ನೋಡಿ. ಮೈ ಡಾಕ್ಯುಮೆಂಟ್ಸಲ್ಲಿ ನಾನು ನ್ಯೂ ಅಂತ ಕೊಟ್ಟಿದ್ದೀನಿ, ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಅಂತ ಕೊಟ್ಟಿದ್ದೀನಿ. ಸೊ ನೀವು ಇದನ್ನು ಏನಂತ ಕೊಡ್ಬೋದು, ನಾನು ಸ್ಯಾಂಪಲ್ ಅಂತ ಕೊಡ್ತೀನಿ ಅಥವಾ ಪ್ರೆಸೆಂಟೇಷನ್ 1 ಅಂತ ಕೊಟ್ಟಿದ್ದೀನಿ. ಓಕೆ, ನೀವು ಈ ಥರ ಸೇವ್ ಮಾಡ್ಬೋದು. ನೀವು ಏನು ಹೆಸರು ಬೇಕಾದ್ರೂ ಕೊಡ್ಬೋದು. ಇದ್ರದ್ದು ಲಾಸ್ಟು ಎಕ್ಸ್ಟೆನ್ಷನ್ ಏನು ಬರುತ್ತೆ, ಪವರ್ ಪಾಯಿಂಟ್ ಎಕ್ಸ್ಟೆನ್ಷನ್. ಇದು ವರ್ಡ್ಗೆ ವರ್ಡ್ ಇದೆ, ಎಕ್ಸೆಲ್ಗೆ ಎಕ್ಸೆಲ್ ಬರುತ್ತೆ. ಸೊ ಓಕೆ, ಇದನ್ನು ನಾನೀಗ ಓಪನ್ ಮಾಡ್ತಿದ್ದೀನಿ. ಓಪನ್ ಆಯಿತು, ಬಟ್ ಏನು ತೋರಿಸ್ತಿಲ್ಲ. ಕ್ಲಿಕ್ ಟು ಆಡ್ ಫಸ್ಟ್ ಸ್ಲೈಡ್ ಅಂತ ಬರ್ತಿದೆ. ಈ 2010 ಈ ಥರ ಬರುತ್ತೆ. ಸೊ ಕ್ಲಿಕ್ ಟು ಆಡ್ ಫಸ್ಟ್ ಸ್ಲೈಡ್ ಕೊಡ್ತೀನಿ. ಈ ಥರ ಒಂದು ಸ್ಲೈಡ್ ಓಪನ್ ಆಯಿತು. ಓಕೆ ವ್ಯೂವರ್ಸ್, ಇದರಿಂದ ನೀವು ಇಲ್ಲಿಂದ ಪ್ರೆಸೆಂಟೇಷನ್ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬೋದು ಅಂತ. ಕ್ಲಿಕ್ ಆಡ್ ಟೈಟ್ಲ್, ಕ್ಲಿಕ್ ಆಡ್ ಸಬ್ ಟೈಟಲ್ ಅಂತ. ಅದಕ್ಕೂ ಮುಂಚೆ ನಿಮಗೆ ಪವರ್ ಪಾಯಿಂಟ್ನ ಒಂದು ಪರಿಚಯ ಮಾಡಿಸ್ಕೊಟ್ಬಿಡ್ತೀನಿ. ನಾನು ಎಕ್ಸೆಲಲ್ಲಿ ಆಲ್ರೆಡಿ ಇದ್ರ ಬಗ್ಗೆ ಹೇಳಿದ್ದೀನಿ ಡೀಟೇಲ್ಡಾಗಿ. ಇದನ್ನು ಸಹ ನಿಮಗೂ ಇಲ್ಲಿ ಹೇಳ್ತಾ ಹೋಗ್ತೀನಿ. ಈ ಫೈಲ್, ಹೋಮ್, ಇನ್ಸರ್ಟ್, ಡಿಸೈನ್, ಟ್ರಾನ್ಸಿಷನ್ಸ್, ಅನಿಮೇಷನ್, ಸ್ಲೈಡ್ ಶೋ, ರಿವ್ಯೂ, ವ್ಯೂ ಇವೆಲ್ಲ ಏನಿದೆಯಲ್ಲ ಇವು ಟ್ಯಾಬ್ಸ್ ಅಂತಾರೆ. ಪ್ರತಿಯೊಂದು ಟ್ಯಾಬ್ಗೂ ಸಪ್ರೇಟ್ ಇರುತ್ತೆ. ನೀವು ಅದು ಕ್ಲಿಕ್ ಮಾಡಿದ್ರೆ ಅದರದ್ದೇ ಆದಂಥ ಒಂದು ಐಟಮ್ಸ್ ಅಥವಾ ಅದರದ್ದು ಕಂಟೆಂಟ್ಸ್ ಅದು ತೊಗೊಳುತ್ತೆ. ಓಕೆ, ಇವೆಲ್ಲ ಟ್ಯಾಬ್ಸ್. ಹೋಮ್, ಇನ್ಸರ್ಟ್, ಡಿಸೈನ್, ಟ್ರಾನ್ಸಿಷನ್, ಅನಿಮೇಷನ್ ಇವೆಲ್ಲ ಟ್ಯಾಬ್ಸು. ನೆಕ್ಸ್ಟ್ ಇದ್ರ ಕೆಳಗಡೆ ಬರೋದು ಇದು ರಿಬ್ಬನ್. ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಏನಿದೆಯಲ್ಲ ಇದಿಷ್ಟು ರಿಬ್ಬನ್ ಅಂತಾರೆ. ಆಫೀಸ್ ಪವರ್ ಪಾಯಿಂಟ್ ರಿಬ್ಬನ್ ಅಂತ. ನೆಕ್ಸ್ಟ್ ಇದರೊಳಗಡೆ ಈ ಕ್ಲಿಪ್ ಬೋರ್ಡ್ ಒಂದು ಗ್ರೂಪ್, ಸ್ಲೈಡ್ಸ್ ಒಂದು ಗ್ರೂಪ್, ಫಾಂಟ್ ಒಂದು ಗ್ರೂಪ್, ಪ್ಯಾರಾಗ್ರಾಫ್ ಒಂದು ಗ್ರೂಪ್, ಡ್ರಾಯಿಂಗ್ ಒಂದು ಗ್ರೂಪ್, ಎಡಿಟಿಂಗ್ ಒಂದು ಗ್ರೂಪ್. ಇದು ಹೋಮ್ ಅನ್ನೋ ಟ್ಯಾಬಲ್ಲಿ ಈ ರಿಬ್ಬನ್ನಲ್ಲಿ ಇವು ಗ್ರೂಪ್ಸು. ಅದೇ ಇನ್ಸರ್ಟಲ್ಲಿ ಬಂದರೆ ಇನ್ಸರ್ಟ್ ಅನ್ನೋ ಟ್ಯಾಬಲ್ಲಿ ಈ ರಿಬ್ಬನ್ನಲ್ಲಿ ಟೇಬಲ್ಸ್ ಒಂದು ಗ್ರೂಪ್ಸ್, ಇಮೇಜ್ ಒಂದು ಗ್ರೂಪ್ಸ್, ಇಲಿಸ್ಟ್ರೇಷನ್ ಒಂದು ಗ್ರೂಪ್ಸ್, ಲಿಂಕ್ಸ್ ಒಂದು ಗ್ರೂಪ್ಸ್, ಟೆಕ್ಸ್ಟ್ ಒಂದು ಗ್ರೂಪ್ಸ್. ನಿಮ್ಗೆ ಕಾಣ್ತಿಲ್ಲ ಅಂದರೆ ಸ್ವಲ್ಪ ಜಾಸ್ತಿ ಮಾಡೋಣ, ಅಟ್ಲೀಸ್ಟ್. ಓಕೆ, ಇಲ್ಲಿ ಜಾಸ್ತಿ ಆಗುತ್ತೆ ಅಷ್ಟೇ, ನೋ ಪ್ರಾಬ್ಲಮ್. ಓಕೆ, ನೆಕ್ಸ್ಟ್ ಡಿಸೈನ್ ಅನ್ನೋ ಟ್ಯಾಬಲ್ಲಿ ಬಂದರೆ ಪೇಜ್ ಸೆಟಪ್ ಅನ್ನೋದೊಂದು ಗ್ರೂಪ್, ಥೀಮ್ಸ್ ಅನ್ನೋದೊಂದು ಗ್ರೂಪ್, ಬ್ಯಾಕ್ಗ್ರೌಂಡ್ ಅನ್ನೋದೊಂದು ಗ್ರೂಪ್. ನೆಕ್ಸ್ಟ್ ಟ್ರಾನ್ಸಿಷನಲ್ಲಿ ಬರ್ತೀನಿ. ಪ್ರಿವ್ಯೂ ಅನ್ನೋದೊಂದು ಗ್ರೂಪ್, ಟ್ರಾನ್ಸಿಷನ್ ಟು ದಿಸ್ ಸ್ಲೈಡ್ ಅನ್ನೋದು ಗ್ರೂಪ್, ಟೈಮಿಂಗ್ ಅನ್ನೋದೊಂದು ಗ್ರೂಪ್. ಓಕೆ, ಈ ಥರ ಎಲ್ಲನೂ ಸಪ್ರೇಟಾಗಿ ಒಂದೊಂದು ಟ್ಯಾಬ್ಗೆ ಆ ರಿಬ್ಬನ್ನಲ್ಲಿ ಅದರದ್ದೇ ಸಂಬಂಧಪಟ್ಟಂಥ ಗ್ರೂಪ್ಗಳಿರುತ್ತೆ. ಓಕೆ, ಇದನ್ನು ಯೂಸ್ ಮಾಡಿಕೊಂಡು ನಾವು ಒಂದು ಪ್ರೆಸೆಂಟೇಷನ್ನ ಕಂಪ್ಲೀಟಾಗಿ ಮಾಡ್ಬೋದು. ಓಕೆ, ನೀವು ಇಲ್ಲಿ ಸ್ಲೈಡ್ಸ್ ಮಾಡ್ತಿದ್ರಲ್ಲಿ ಆಫ್ಲೈನ್ ಥೀಮ್ ಇರುತ್ತೆ, ನೀವು ಇಂಟರ್ನೆಟಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಿ ನೋಡಿ ನಾರ್ಮಲ್ ಮಾಡಿರುತ್ತೆ, ಸ್ಲೈಡ್ರ್ ನೋಡಿ ಈ ಥರ ಸ್ಲೈಡ್ ಆಯ್ತದು. ಎಲ್ಲ ಸ್ಲೈಡ್ಸ್ ಒಂದು ಪಕ್ಕ ಇಲ್ಲೇ ತೋರಿಸ್ಬಿಡುತ್ತೆ. ಮತ್ತು ಇದು ರೀಡಿಂಗ್ ಪೆನ್ ಈ ಥರ ಬರುತ್ತೆ. ಓಕೆ, ಅದು ನೆಕ್ಸ್ಟ್ ಅಂತ ಕೊಟ್ಕೊಂಡು ಮಾಡ್ಬೋದು. ಇಲ್ಲ ಆ್ಯಸ್ ಯೂಶುವಲ್ ಇದು ಕೊಟ್ಬಿಟ್ರೆ ಸ್ಲೈಡ್ ಶೋ ಒನ್ ಬೈ ಸ್ಲೈಡ್ಸು ಶೋ ಆಗ್ತಾ ಹೋಗುತ್ತೆ. ಸೊ ನಾನೀಗ ಬರೀ ನಾರ್ಮಲ್ ಕೊಟ್ಟಿದ್ದೀನಿ. ಈಗ ನಮ್ಮದು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇದು ಔಟ್ಲೈನ್ ಥರ ದೊಡ್ಡದಾಗಿ ಕಾಣೋಕ್ಕೆ. ಅದ್ರ ಬಗ್ಗೆ ಯಾವ ಥರ ಏನು ಅಂತ ನಾನು ಮುಂದೆ ನಿಮಗೆ ಡೀಟೇಲ್ಡಾಗಿ ಈಗ ಒಂದು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತಾ ಇರ್ತೀನಲ್ಲ, ಆಗ ನಿಮಗೆ ಗೊತ್ತಾಗುತ್ತೆ. ಫಸ್ಟ್ ನಾವು ಹೋಮ್ ಟ್ಯಾಬಲ್ಲಿ ಹೋಗೋಣ. ಇದು ಪೇಸ್ಟ್ ಅಂದರೆ ನಾವೇನಾದರೂ ಆಲ್ರೆಡಿ ಕಾಪಿ ಮಾಡಿದರೆ ಬೇರೆ ಕಡೆಯಿಂದ ಡಾಕ್ಯುಮೆಂಟ್ ಇಲ್ಲಿ ಪೇಸ್ಟ್ ಮಾಡೋಕ್ಕೆ ಅದು ಯೂಸ್ ಆಗುತ್ತೆ. ಫಸ್ಟು ಹೋಮ್ ಟ್ಯಾಬಲ್ಲಿ ಈ ರಿಬ್ಬನಲ್ಲಿ ನಾವು ಫಸ್ಟು ಪೇಸ್ಟ್ ಅಂತ ಆಪ್ಷನ್ ಸಿಗುತ್ತೆ. ಬಟ್ ಈ ಪೇಸ್ಟನ್ನ ನಾವು ಬೇರೆ ಕಡೆಯಿಂದ ಕಾಪಿ ಮಾಡಿದರೆ, ಸಪೋಸ್ ಎಕ್ಸಾಂಪಲ್ ಇಲ್ಲಿ ಬಂದು ಪೇಸ್ಟ್ ಮಾಡೋಕ್ಕೆ ಇದರೊಳಗಡೆ. ಓಕೆ, ಆಮೇಲೆ ಇದು ಕಟ್ ಪೇಸ್ಟು, ಇದ್ರ ಡೇಟಾ ಇದ್ದರೆ ನೋಡಿ ಇಲ್ಲಿ ಕ್ಲಿಕ್ ಮಾಡಿದ್ರೆ ಕಟ್ ಪೇಸ್ಟ್ ತಗೊಳುತ್ತೆ. ಏನಾದರೂ ಕಟ್ ಮಾಡಬೇಕಾ, ಪೇಸ್ಟ್ ಮಾಡಬೇಕಾ, ಕಾಪಿ ಮಾಡ್ಬೇಕಂದ್ರೆ ಇದನ್ನು ಕಾಪಿ ಮಾಡಿ ಇನ್ನೊಂದು ಮಾಡೋಕ್ಕಂತ. ಇದೇ ಸೈನ್ ನಾನು ಡೂಪ್ಲಿಕೇಟ್ ಮಾಡಬೇಕಂದ್ರೆ ನೀವು ಡೈರೆಕ್ಟ್ ಇಲ್ಲೋಗಿ ಡೂಪ್ಲಿಕೇಟ್ ಅಂತ ಕೊಡ್ಬೋದು, ಅಥವಾ ರೈಟ್ ಕ್ಲಿಕ್ ಮಾಡಿ ಡೂಪ್ಲಿಕೇಟ್ ಸ್ಲೈಡ್ ಅಂತ ಕೊಡ್ಬೋದು. ಸೇಮ್ ಸ್ಲೈಡ್ ಡೂಪ್ಲಿಕೇಟ್ ಆಗುತ್ತೆ, ಅಲ್ಲಿ ನೀವೇನೋ ಚೇಂಜ್ ಮಾಡ್ಕೊಬೋದು. ಈ ಥರ ಯೂಸ್ ಮಾಡಿಕೊಂಡು ನೀವು ವರ್ಡಲ್ಲಿ ಫಸ್ಟ್ ಟ್ಯಾಬ್ನಲ್ಲಿರೋಂಥ ಕ್ಲಿಪ್ ಬೋರ್ಡನ್ನ ಗ್ರೂಪ್ನ ಯೂಸ್ ಮಾಡ್ಬೋದು. ಮತ್ತು ಇದನ್ನು ಕಟ್ ಮಾಡಬೇಕಂದ್ರೆ ಮುಗೀತದೆ, ಕಟ್ ಆಗುತ್ತೆ. ಅದೇ ಕಾಪಿ ಅಂದರೆ ಕಾಪಿ ಆಗಿರುತ್ತೆ, ಅದು ನೀವು ಬೇಕಾದ್ರೆ ಪೇಸ್ಟ್ ಮಾಡ್ಬೋದು. ಸೇಮ್ ಅದೇ ಇಲ್ಲಿ ಪೇಸ್ಟ್ ಆಯಿತು. ಅಂದರೆ ಈ ಸ್ಲೈಡ್ನ ನೀವು ಕಟ್ ಪೇಸ್ಟ್ ಅಥವಾ ಕಾಪಿ ಪೇಸ್ಟ್ ಮಾಡೋಕ್ಕೆ ಯೂಸ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಸ್ಲೈಡ್ಸನ್ನು ಇನ್ನೊಂದು ಗ್ರೂಪಲ್ಲಿ ಬಂದರೆ
ನ್ಯೂ ಸ್ಲೈಡ್, ಇಲ್ಲಿ ನೀವು ಥೀಮ್ಸ್ ತೊಗೊಬೋದು ಯಾವ ಥರ ಬೇಕು ನೋಡಿ. ಇದು ಕ್ಲಿಕ್ ಮಾಡಿದ್ರೆ ಈ ಥರ, ಅಂದರೆ ಇಲ್ಲಿ ನೀವು ಇಮೇಜ್ ಆಡ್ ಮಾಡ್ಬೋದು, ಗ್ರಾಫ್ ಆಡ್ ಮಾಡ್ಬೋದು, ವೀಡಿಯೋಸ್ ಆಡ್ ಮಾಡ್ಬೋದು, ಆಡಿಯೋ ಆಡ್ ಮಾಡ್ಬೋದು. ನಿಮ್ಮ ಸ್ಲೈಡ್ ಶೋ ಅಲ್ಲಿ ನೀವು ಯಾವ್ದು ಬೇಕೋ ಅದು ನೀವು ಅದನ್ನು ಮಾಡ್ತಾ ನೀವು ಯಾವಾಗ ಸ್ಲೈಡ್ಸ್లో ಪ್ರೆಸೆಂಟೇಷನ್ ಮಾಡ್ತೀರಾ ಅಲ್ಲಿ ಅದನ್ನು ಪ್ಲೇ ಮಾಡೋಕ್ಕೆ ಸಹ ಯೂಸ್ ಆಗುತ್ತೆ. ನೆಕ್ಸ್ಟ್ ಇದು ರೀಸೆಟ್ ಅಂದರೆ ಎಲ್ಲ ರೀಸೆಟ್ ಆಗ್ತದೆ. ಲೇಔಟು ಯಾವ ಥರ ಲೇಔಟ್ ಮಾಡಬೇಕು ನನಗೆ ಇದಕ್ಕೆ ಮುಂಚೆ ಹೇಳಿದ್ದೀನಿ. ಈ ಥರ ನೋಡಿ ಕಂಟೆಂಟ್ ವಿತ್ ಕ್ಯಾಪ್ಷನ್ನು, ಬರೀ ಬ್ಲ್ಯಾಂಕ್, ಫುಲ್ ಬ್ಲ್ಯಾಂಕ್ ಅಂದರೆ ಬ್ಲ್ಯಾಂಕ್ ಸ್ಲೈಡ್ ಬರುತ್ತೆ. ನೀವು ಯಾವ ಥರ ಡಿಸೈನ್ ಬೇಕು, ಲೇಔಟ್ ಯಾವ್ದು ಬೇಕು ಅಂದರೆ ಇಲ್ಲಿಂದನೇ ಸೆಲೆಕ್ಟ್ ಮಾಡ್ಕೊಬೋದು. ಹೆಡರು, ಟೈಟ್ಲು, ಕಂಟೆಂಟ್ ಎಲ್ಲ ಇಲ್ಲಿ ಸಿಗುತ್ತೆ. ಮತ್ತು ಸೆಕ್ಷನ್, ಯಾವ ಸೆಕ್ಷನ್ ನೀವು ಇಟ್ಕೋಬೇಕು, ಕೆಲವು ಪರ್ಟಿಕ್ಯುಲರ್ ಬರ್ದಿರ್ತೀರ, ಆ ಸೆಕ್ಷನ್ ಡಿಲೀಟ್ ಮಾಡಬೇಕಂದ್ರೆ ನೀವೇ ಅಲ್ಲಿ ಡಿಲೀಟ್ ಮಾಡ್ಬೋದು. ಓಕೆನಾ ವ್ಯೂವರ್ಸ್, ನೀವು ಈ ವಿಡಿಯೋದಲ್ಲಿ ಪವರ್ ಪಾಯಿಂಟ್ ಅಂದರೆ ಏನು, ಅದರಲ್ಲಿ ಟ್ಯಾಬ್ಸ್ ಅಂದರೆ ಏನು, ರಿಬ್ಬನ್ ಅಂದರೆ ಏನು, ಗ್ರೂಪ್ಸ್ ಅಂದರೆ ಏನು ಅಂತ ನೋಡಿದ್ದೀರಾ. ಆ ಗ್ರೂಪ್ಸಲ್ಲಿ ಕ್ಲಿಪ್ಬೋರ್ಡ್ ಗ್ರೂಪು ಮತ್ತು ಸ್ಲೈಡ್ ಗ್ರೂಪನ್ನ ನಾವು ಈ ಕವರ್ ಮಾಡಿದ್ದೀವಿ. ನೆಕ್ಸ್ಟು ಫಾಂಟ್ ಪ್ಯಾರಾಗ್ರಾಫ್ ಬಗ್ಗೆ ನಾವು ತೊಗೋಣ ವ್ಯೂವರ್ಸ್. ಈ ಥರ ನನ್ನ ವೀಡಿಯೋಸ್ ನಿಮ್ಗೆ ಈ ವಿಡಿಯೋ ಲೈಕ್ ಆಗಿದ್ದರೆ ದಯವಿಟ್ಟು ಕೆಳಗಡೆ ವೀಡಿಯೋದಲ್ಲಿ ಲೈಕ್ ಬಟನ್ ಇರುತ್ತೆ, ಪ್ರೆಸ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಸಹ ತಿಳಿಸ್ಕೊಡಿ. ಇದರಿಂದ ಸುಮಾರು ಜನಕ್ಕೆ ಗೊತ್ತಾಗಲಿ ಕನ್ನಡದಲ್ಲಿ ಈ ಥರ ಟ್ಯೂಟೋರಿಯಲ್ ಸಿಗುತ್ತೆ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.